ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಜೂನ್ 23ರಂದು ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದ ಸಸ್ಯಾಹಾರ ಜನಜಾಗೃತಿ ಜಾಥಾ. ಜೂನ್ 21ರಂದು ದೇವನಹಳ್ಳಿಯಲ್ಲಿ ನಡೆದ ಧ್ಯಾನ ಕಾರ್ಯಕ್ರಮಗಳು. ಜೂನ್ 21ರಂದು ವಿಶ್ವ ಯೋಗ ದಿನಾಚರಣೆಯ ಪ್ರಯುಕ್ತ ನಡೆದ ಧ್ಯಾನ ಪ್ರಚಾರ. ಜೂನ್ 21ರಂದು ರಾಯಚೂರಿನಲ್ಲಿ ಧ್ಯಾನ ಪ್ರಚಾರ ಮಾಡಿದ ಪಿರಮಿಡ್ ಮಾಸ್ಟರ್ ಸುರೇಶ್ ಕುಮಾರ್. ಜೂನ್ 24ರಂದು ಕಲಬುರಗಿಯಲ್ಲಿ ನಡೆದ ಧ್ಯಾನ ಪರಿಚಯ ಕಾರ್ಯಕ್ರಮ. ಜೂನ್ 22ರಂದು ದಾವಣಗೆರೆಯಲ್ಲಿ ನಡೆದ ಪ್ರಾಥಮಿಕ ವಿದ್ಯಾರ್ಥಿಗಳ ಧ್ಯಾನ ಅಭಿಯಾನ ಕಾರ್ಯಕ್ರಮ. ಜೂನ್ 30ರಂದು ಹಿರಿಯೂರಿನಲ್ಲಿ ನಡೆಯುವ ಒಂದು ದಿನದ ಧ್ಯಾನ ಯಜ್ಞ ಕಾರ್ಯಕ್ರಮ. ಗೌರಿಬಿದನೂರಿನಲ್ಲಿ ಧ್ಯಾನ ಪ್ರಚಾರ ಮಾಡುತ್ತಿರುವ ಪಿರಮಿಡ್ ಮಾಸ್ಟರ್ಗಳು ವಿರೂಪಾಕ್ಷಪ್ಪ ಮತ್ತು ಶ್ರೀಮತಿ ನಾಗರತ್ನ ವಿರೂಪಾಕ್ಷಪ್ಪ. ಜೂನ್ 21ರಂದು ಬಳ್ಳಾರಿಯಲ್ಲಿ ನಡೆದ ಧ್ಯಾನ ಜ್ಞಾನ ಮತ್ತು ಜೂನ್ 30ರ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ. ಜೂನ್ 21ರಂದು ಇಳಕಲ್ನಲ್ಲಿ ನಡೆದ ಧ್ಯಾನ ಕಾರ್ಯಕ್ರಮ. ಜೂನ್ 23ರಂದು ರಾಮನಗರದಲ್ಲಿ ನಡೆದ ಧ್ಯಾನ ಯೋಗ ಕಾರ್ಯಕ್ರಮ. ಜೂನ್ 21ರಂದು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ನಡೆದ ಧ್ಯಾನ ಪ್ರಚಾರ. ಜೂನ್ 23ರಂದು ಗೌರಿಬಿದನೂರಿನಲ್ಲಿ ನಡೆದ ಪಿರಮಿಡ್ ನಿರ್ಮಾಣ ಸಮಾವೇಶ. ಈಗ ವಿವರಗಳ ಕಡೆಗೆ. ಬಳ್ಳಾರಿ ಪಟ್ಟಣದಲ್ಲಿ ಜೂನ್ 23ರಂದು ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು. ಬಳ್ಳಾರಿಯ ಗುಗ್ಗರಹಟ್ಟಿ ಗ್ರಾಮದಲ್ಲಿ ಜೂನ್ 23ರಂದು ಭಾನುವಾರ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಿರಮಿಡ್ ಮಾಸ್ಟರ್ ಶ್ರೀಮತಿ ಜ್ಯೋತಿರವರ ಮನೆಯಲ್ಲಿ 48 ದಿನಗಳ ಮಂಡಲ ಧ್ಯಾನ ಮುಕ್ತಾಯ ಸಮಾರಂಭದ ಸಲುವಾಗಿ ಈ ಜಾಥಾ ಕಾರ್ಯಕ್ರಮ ನಡೆಯಿತು. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ನುಡಿಯಂತೆ ಪ್ರತಿಯೊಬ್ಬರೂ ಧ್ಯಾನಿಗಳಾಗಬೇಕು ಮತ್ತು ಸಸ್ಯಾಹಾರಿಗಳಾಗಬೇಕು ಎಂಬುವ ನಿಟ್ಟಿನಲ್ಲಿ ಪಿಎಸ್ಎಸ್ಎಂನ ಪಿರಮಿಡ್ ಮಾಸ್ಟರ್ಗಳು ಈ ಕಾರ್ಯದಲ್ಲಿ ಮುಂದಾಗಿದ್ದಾರೆ. ಜಾಥಾದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ ಸಂಗನಕಲ್ಲು ಶಿವಪ್ಪ, ವೆಂಕಟರಮಣಪ್ಪ, ಹನುಮಂತರಾವ್, ರಮೇಶ್, ಮೀರಾ, ಪಾರ್ವತಿ, ರಾಮು ಮತ್ತು ಎಲ್ಲ ಆತ್ಮ ಬಂಧುಗಳಿಗೆ ಧನ್ಯವಾದಗಳನ್ನು ತಿಳಿಸಲಾಗಿದೆ. ಯೋಗ ದಿನದ ಪ್ರಯುಕ್ತ ಜೂನ್ 21ರಂದು ದೇವನಹಳ್ಳಿಯಲ್ಲಿ ಧ್ಯಾನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ನಂದಿನಿ ವಿದ್ಯಾನಿಕೇತನ ಶಾಲೆಯಲ್ಲಿ ಮತ್ತು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ದಿವ್ಯಶ್ರೀ ಹಾಗೂ ಸುಜಾತ ಇವರಿಂದ ಧ್ಯಾನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಸ್ವಾಮಿ ವಿವೇಕಾನಂದರು ಹೇಳಿದಂತೆ, ಹೇಳಿ ವಿದ್ಯಾರ್ಥಿಗಳೇ, ಎದ್ದೇಳಿ, ಆಧ್ಯಾತ್ಮಿಕ ಭಾರತವನ್ನು ಕಟ್ಟೋಣ ಎಂದು ಸಂದೇಶವನ್ನು ತಿಳಿಸಿದರು. ವಿಶೇಷವಾಗಿ ವಿದ್ಯಾರ್ಥಿಗಳಿಗಾಗಿ ಧ್ಯಾನ ಪ್ರಚಾರವನ್ನು ಪಿರಮಿಡ್ ಮಾಸ್ಟರ್ ಮುತ್ತುರಾಜ್ ಕಲಬುರ್ಗಿಯವರ ನೇತೃತ್ವದಲ್ಲಿ ನಡೆಸಿಕೊಡಲಾಯಿತು. ಹಾಗೂ ಮನೆ ಮನೆಗೂ ಧ್ಯಾನ ಎಂಬ 11 ದಿನಗಳ ಕಾರ್ಯಾಗಾರವನ್ನು ಪ್ರಾರಂಭ ಮಾಡಲಾಯಿತು. ಪ್ರತಿಯೊಬ್ಬರ ಮನೆಯಲ್ಲೂ ಧ್ಯಾನ ಮತ್ತು ಧ್ಯಾನ ಪ್ರಚಾರ ನಡೆಯಬೇಕೆಂಬುದು ಇದರ ಮುಖ್ಯ ಉದ್ದೇಶವಾಗಿದೆ. ಮೊದಲನೇ ದಿನದಂದು ಪಿರಮಿಡ್ ಮಾಸ್ಟರ್ ಮುತ್ತುರಾಜ್ ಕಲಬುರ್ಗಿಯವರ ಮನೆಯಲ್ಲಿ ದೀಪ ಬೆಳಗುವ ಮೂಲಕ ಚಾಲನೆ ನೀಡಲಾಯಿತು. ಮನೆ ಮನೆಗೂ ಧ್ಯಾನ ಎಂಬ ಶೀರ್ಷಿಕೆ ಅಡಿಯಲ್ಲಿ ನಡೆಯುತ್ತಿರುವ ಧ್ಯಾನ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕೆಂದು ಮನವಿ ಮಾಡಲಾಗಿದೆ. ವಿಶ್ವ ಯೋಗ ದಿನಾಚರಣೆಯ ಪ್ರಯುಕ್ತ ಮಹಾಲಿಂಗಪುರದಲ್ಲಿ ಜೂನ್ 21ರಂದು ಆನಾಪಾನಸತಿ ಧ್ಯಾನ ಪ್ರಚಾರ ನಡೆಯಿತು. ಜೂನ್ 21ರಂದು ವಿಶ್ವ ಯೋಗ ದಿನಾಚರಣೆಯ ಪ್ರಯುಕ್ತ ಕೆಎಲ್ಇ ಪಾಲಿಟೆಕ್ನಿಕ್ ಕಾಲೇಜ್ ಸಿಬ್ಬಂದಿಯೊಂದಿಗೆ ಮಹಾಲಿಂಗಪುರದಲ್ಲಿ ಪಿರಮಿಡ್ ಮಾಸ್ಟರ್ ಮಹಾಲಿಂಗ ಪಿ ಬೀಳಗಿ ಅವರು ಧ್ಯಾನ ಮತ್ತು ಧ್ಯಾನದ ಅನುಭವಗಳನ್ನು ಹಂಚಿಕೊಂಡು ಪ್ರತಿಯೊಬ್ಬರೂ ಪ್ರತಿದಿನ ಧ್ಯಾನ ಮಾಡಲೇಬೇಕು ಎಂದು ಧ್ಯಾನದ ಮಹತ್ವವನ್ನು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ, ನೆನಪಿನ ಶಕ್ತಿ ಹಾಗೂ ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಿಸಿಕೊಳ್ಳಲು
ಆನಾಪಾನಸತಿ ಧ್ಯಾನವು ಅತ್ಯಂತ ಸಹಾಯಕ ಎಂದು ತಿಳಿಸಿದ್ದಾರೆ. ಪಿರಮಿಡ್ ಮಾಸ್ಟರ್ ಸುರೇಶ್ ಕುಮಾರ್ ಅವರು ಜೂನ್ 21ರಂದು ಶಾಲಾ ವಿದ್ಯಾರ್ಥಿಗಳಿಗೆ ಧ್ಯಾನದ ಪರಿಚಯ ಮಾಡಿದರು. ರಾಯಚೂರಿನ ಮಂತ್ರಾಲಯ ರಸ್ತೆಯಲ್ಲಿರುವ ರೇಸ್ ಕಾನ್ಸೆಪ್ಟ್ ಶಾಲೆಯಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಧ್ಯಾನ ಮತ್ತು ಪ್ರಾಣಾಯಾಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅದೇ ದಿನದಂದು ಮುಂಜಾನೆ 10 ಗಂಟೆಗೆ ಸೆಂಟ್ ಜೇವಿಯರ್ ಶಾಲೆ ರಾಯಚೂರಿನಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಯೋಗ ಪರಿಣಿತರಾದ ಗುಂಡೂರಾವ್ ಹಾಗೂ ಪಿರಮಿಡ್ ಮಾಸ್ಟರ್ ಸುರೇಶ್ ಕುಮಾರ್ ಅವರು ಮಕ್ಕಳಿಗೆ ಧ್ಯಾನ ಮತ್ತು ಯೋಗದಿಂದ ಮಾತ್ರ ಶಾರೀರಿಕವಾಗಿ ಮಾನಸಿಕವಾಗಿ ಸದೃಢವಾದ ಆರೋಗ್ಯವನ್ನು ಪಡೆಯಬಹುದೆಂದು ತಿಳಿಸಿದರು. ಧ್ಯಾನದಿಂದ ಮಕ್ಕಳಿಗೆ ಆಗುವ ಲಾಭಗಳನ್ನು ತಿಳಿಸುತ್ತಾ ಜೊತೆಯಲ್ಲಿ ಶಿಕ್ಷಕರನ್ನು ಸೇರಿಸಿ ಧ್ಯಾನವನ್ನು ಅಚ್ಚುಕಟ್ಟಾಗಿ ಮಾಡಿಸಿರುವುದರ ಮೂಲಕ ಅತ್ಯಂತ ಸುಂದರವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀ ವೆಂಕಟೇಶ್, ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಚಂದ್ರಶೇಖರ್ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರಾದ ರಾಬಿಯಾ ಬಸಾರಿ ಹಾಗೂ ಶಾಲೆಯ ಶಿಕ್ಷಕ ವೃಂದದವರು ಮಕ್ಕಳು ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಭಾಗವಹಿಸಲು ಅನುಮತಿ ನೀಡಿದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸಲಾಗಿದೆ. ಕಲಬುರಗಿಯಲ್ಲಿ ಜೂನ್ 24ರಂದು ಧ್ಯಾನ ಪರಿಚಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಜೂನ್ 24ರಂದು ಚಿಕ್ಕೋಡಿಯ ಪೊಲೀಸ್ ಅಧಿಕಾರಿಯಾಗಿರುವ ಪಿರಮಿಡ್ ಮಾಸ್ಟರ್ ಶ್ರೀ ವಿಜಯ ಪೂಜಾರಿ ಅವರು ಕಲಬುರಗಿಯಲ್ಲಿರುವ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಧ್ಯಾನ ಪರಿಚಯ ಮಾಡಿದರು. ಪೊಲೀಸರ ಕರ್ತವ್ಯ ನಿರ್ವಹಣೆಯು ಅತ್ಯಂತ ಒತ್ತಡದ ಕೆಲಸವಾಗಿದ್ದು, ನೀವು ಪ್ರತಿದಿನ ಧ್ಯಾನ ಮಾಡುವುದರಿಂದ ಮನಸ್ಸನ್ನು ಶಾಂತಿಯುತವಾಗಿ ಇಟ್ಟುಕೊಂಡು ನಿಮ್ಮ ವೃತ್ತಿ ಜೀವನ ಮತ್ತು ಕೌಟುಂಬಿಕ ಜೀವನ ಎರಡನ್ನೂ ಸಹ ನಿರಾಯಾಸವಾಗಿ ಸಾಗಿಸಬಹುದು ಎಂದು ಪಿರಮಿಡ್ ಮಾಸ್ಟರ್ ವಿಜಯ್ ಪೂಜಾರಿ ತಿಳಿಸಿದರು. ದಾವಣಗೆರೆಯಲ್ಲಿ ಜೂನ್ 22ರಂದು ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ಧ್ಯಾನ ಪರಿಚಯಿಸಲಾಯಿತು. ಆವರಗೆರೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜೂನ್ 22ರಂದು 1ರಿಂದ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಿರಮಿಡ್ ಮಾಸ್ಟರ್ ಶ್ರೀನಿವಾಸ್ ಅವರಿಂದ ಧ್ಯಾನ ತರಗತಿ ನಡೆಸಲಾಯಿತು. ಧ್ಯಾನ ತರಗತಿಯನ್ನು ಪ್ರಭುಲಿಂಗಪ್ಪ ಆಯೋಜಿಸಿದ್ದು ವಿದ್ಯಾರ್ಥಿಗಳಿಗೆ ಧ್ಯಾನದ ಅರಿವನ್ನು ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ರವಿಕುಮಾರ್, ಬಕ್ಕೇಶ್ ಮತ್ತು ಶಿವರುದ್ರಪ್ಪ ಅವರು ಧ್ಯಾನದ ಅನುಭವಗಳನ್ನು ಹಂಚಿಕೊಂಡರು. ಜೂನ್ 30ರಂದು ಹಿರಿಯೂರಿನಲ್ಲಿ 1 ದಿನದ ಧ್ಯಾನ ಯಜ್ಞ ಕಾರ್ಯಕ್ರಮ ನಡೆಯಲಿದೆ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ PSSMನ ಸಹ ಸಂಸ್ಥಾಪಕರಾದ ಶ್ರೀಮತಿ ಸ್ವರ್ಣಮಾಲಾ ಪತ್ರಿಜಿಯವರ ಮಾರ್ಗದರ್ಶನದಲ್ಲಿ ಹಿರಿಯೂರಿನ ಆದಿವಾಲದ ಮಹಾ ಮೈತ್ರೇಯ ಪತ್ರಿಜಿ ಪಿರಮಿಡ್ ನೇತೃತ್ವದಲ್ಲಿ 1 ದಿನದ ಧ್ಯಾನ ಯಜ್ಞ ಕಾರ್ಯಕ್ರಮವನ್ನು ಜೂನ್ 30ರಂದು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಹಿರಿಯೂರಿನಲ್ಲಿ ಆಯೋಜಿಸಲಾಗಿದೆ. ಪ್ರತಿಯೊಬ್ಬರೂ ಈ ಧ್ಯಾನ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಸಂಘಟಕರು ವಿನಂತಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದು. ಪಿರಮಿಡ್ ಮಾಸ್ಟರ್ ವಿರೂಪಾಕ್ಷಪ್ಪ ಮತ್ತು ಶ್ರೀಮತಿ ನಾಗರತ್ನ ವಿರೂಪಾಕ್ಷಪ್ಪ ಅವರು ಗೌರಿಬಿದನೂರಿನ ಹಲವಾರು ಸಂಸ್ಥೆಗಳಲ್ಲಿ ಧ್ಯಾನ ಪ್ರಚಾರವನ್ನು ಮಾಡುತ್ತಿದ್ದಾರೆ. ಗೌರಿಬಿದನೂರಿನ ಕಿಯೋನಿಕ್ ಸಂಸ್ಥೆಯವರು ನಡೆಸುತ್ತಿರುವ ಪ್ರಧಾನಮಂತ್ರಿಯವರ ವಿಶ್ವಕರ್ಮ ಯೋಜನೆ ಅಡಿ ನಡೆದ ಹೊಲಿಗೆ ತರಬೇತಿಯ ಕಾರ್ಯಾಗಾರದಲ್ಲಿ ದಿನಾಂಕ 13, 14, 19 ಮತ್ತು 20ರ ದಿನಗಳಂದು ಭಾಗವಹಿಸಿದ್ದ ಮಹಿಳೆಯರಿಗೆ ಧ್ಯಾನ ಮಾಡುವ ವಿಧಾನ ಮತ್ತು ಧ್ಯಾನದಿಂದಾಗುವ ಲಾಭಗಳ ಬಗ್ಗೆ ತಿಳಿಸಿದರು. ಗೌರಿಬಿದನೂರಿನ ಕಲೇಕಲ್ಲಳ್ಳಿಯ ಆರೋಗ್ಯ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ನಡೆಯುವ ಪ್ರತಿ ಭಾನುವಾರದ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮದಲ್ಲಿ ಜೂನ್ 15ರಂದು ಹಿಂದೂಪುರದ ಪಿರಮಿಡ್ ಮಾಸ್ಟರ್ ಶ್ರೀಯುತ ರವಿಕುಮಾರ್ ಅವರು ಮಹಾಮೃತ್ಯುಂಜಯ ವಿಷಯದ ಕುರಿತು ಸತ್ಸಂಗವನ್ನು ನಡೆಸಿಕೊಟ್ಟರು. ಹಾಗೆ ದಿನಾಂಕ 22ರಂದು ಬೆಂಗಳೂರಿನ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಲಕ್ಷ್ಮಿ ಅವರು ಧ್ಯಾನ ಜ್ಞಾನೋದಯ ಕುರಿತು ಸತ್ಸಂಗ ನಡೆಸಿಕೊಟ್ಟರು. ಮತ್ತು ಗೌರಿಬಿದನೂರಿನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿರೂಪಾಕ್ಷಪ್ಪ, ನಾಗರತ್ನ, ಭವ್ಯ, ಲತಾ,
ಮಾಸ್ಟರ್ಗಳಿಂದ ಜೂನ್ 22ರಂದು 150ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಧ್ಯಾನ ಮಾಡುವ ವಿಧಾನ ಮತ್ತು ಧ್ಯಾನದಿಂದಾಗುವ ಲಾಭಗಳ ಬಗ್ಗೆ ತಿಳಿಸಿ ಮಾಹಿತಿ ನೀಡಿದರು. ಹಿಮಾಲಯದ ಯೋಗಿಯಾದ ಶ್ರೀ ಶ್ರೀ ಸದಾನಂದಗಿರಿ ಸ್ವಾಮಿ ಅವರು ಜೂನ್ 21ರಂದು ಬಳ್ಳಾರಿಯಲ್ಲಿ ತಮ್ಮ ಧ್ಯಾನ ಜ್ಞಾನವನ್ನು ಹಂಚಿದರು. ಬಳ್ಳಾರಿಯ ಸಂಗನಕಲ್ಲು ಗ್ರಾಮದ ಅಮ್ಮ ಶಕ್ತಿ ಹೀಲಿಂಗ್ ಪಿರಮಿಡ್ ಧ್ಯಾನ ಕೇಂದ್ರ ನೇತೃತ್ವದಲ್ಲಿ ಜೂನ್ 21ರಂದು ಹಿಮಾಲಯದ ಯೋಗಿಯಾದ ಶ್ರೀ ಶ್ರೀ ಸದಾನಂದಗಿರಿ ಸ್ವಾಮಿ ಅವರು ಆಗಮಿಸಿ ಹುಣ್ಣಿಮೆಯ ಧ್ಯಾನದ ಪ್ರಯುಕ್ತ ಶ್ರೀ ಅಮ್ಮ ಶಕ್ತಿ ಹೀಲಿಂಗ್ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಬಂದಿರುವ ಧ್ಯಾನಿಗಳನ್ನು ನೋಡಿ ತುಂಬಾ ಉತ್ಸಾಹಗೊಂಡು ಅದ್ಭುತ ಸತ್ಸಂಗ ನೀಡಿದರು. ಆಧ್ಯಾತ್ಮಿಕವೆಂದರೆ ಆದಿಯಿಂದ ಬಂದ ಅದ್ಭುತ ಆತ್ಮಗಳ ಕತೆ ಎಂಬ ವಿಷಯದ ಕುರಿತು ಅದ್ಭುತವಾಗಿ ಜ್ಞಾನ ಸಂದೇಶವನ್ನು ನೀಡಿದರು. ಈ ಅಮ್ಮ ಶಕ್ತಿ ಧ್ಯಾನ ಕೇಂದ್ರದಲ್ಲಿ ಹೆಚ್ಚು ಶಕ್ತಿ ಇದೆ ಎಂದು ಬಣ್ಣಿಸಿ ಕೊಂಡಾಡಿದರು. ಇದೇ ನಿಟ್ಟಿನಲ್ಲಿ ಶ್ರೀ ಅಮ್ಮ ಶಕ್ತಿ ಹೀಲಿಂಗ್ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಪ್ರತಿ ಭಾನುವಾರದಂದು ನಡೆಯುವ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಕ್ಕೆ ಪಿರಮಿಡ್ ಮಾಸ್ಟರ್ ವೈ ಅರುಣಾಚಲಂ ಅವರು ಜೂನ್ 30ರಂದು ಆಗಮಿಸಲಿದ್ದು ತಮ್ಮ ಧ್ಯಾನ ಜ್ಞಾನವನ್ನು ಎಲ್ಲ ಧ್ಯಾನಾರ್ಥಿಗಳಿಗೆ ಹಂಚಲಿದ್ದಾರೆ. ಪತ್ರಿಜಿಯವರ ಸಂಕಲ್ಪದಂತೆ ಪ್ರತಿಯೊಬ್ಬರು ಧ್ಯಾನ ಸಾಧನೆಯನ್ನು ಮಾಡಲೇಬೇಕೆಂಬ ನಿಟ್ಟಿನಲ್ಲಿ ಪಿರಮಿಡ್ ಮಾಸ್ಟರ್ ಆದ ಶ್ರೀಮತಿ ಗೀತಾ ಯಾದವ್ ಅವರು ಪ್ರತಿ ಭಾನುವಾರ ನಡೆಯುವ ಸತ್ಸಂಗದಲ್ಲಿ ಎಲ್ಲರೂ ಭಾಗಿಯಾಗಬೇಕೆಂದು ಮನವಿ ಮಾಡಿದ್ದಾರೆ. ಇಳಕಲ್ನಲ್ಲಿ ಜೂನ್ 21ರಂದು ಹುಣ್ಣಿಮೆ ಧ್ಯಾನ ಕಾರ್ಯಕ್ರಮ ನಡೆಯಿತು. ಜೂನ್ 21ರಂದು ಸಂಜೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಾಗೂ ವಿಶ್ವ ಸಂಗೀತ ದಿನಾಚರಣೆಯ ಅಂಗವಾಗಿ ಇಳಕಲ್ನಲ್ಲಿರುವ ಮಹಾಂತ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಹುಣ್ಣಿಮೆ ಸಂಗೀತ ಧ್ಯಾನ ಕಾರ್ಯಕ್ರಮವನ್ನು ಶಿವರಂಜನಿ ಸಂಗೀತ ಕಲಾ ಬಳಗ ಇವರ ಸಹಯೋಗದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ವಿಶ್ವ ಚೈತನ್ಯ ಕ್ವಾಂಟಮ್ ಫೌಂಡೇಶನ್ನ ನಿರ್ದೇಶಕರು ಹಾಗೂ ಪಿರಮಿಡ್ ಮಾಸ್ಟರ್ ಆದ ಶ್ರೀ ಪ್ರಕಾಶ್ ಬಾಬು ಇವರು ಧ್ಯಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟು ಸಂಗೀತದೊಂದಿಗೆ ಧ್ಯಾನ ಮಾಡಿಸಿದರು. ಶಿವರಂಜನಿ ಸಂಗೀತ ಕಲಾ ಬಳಗದ ಕಲಾವಿದರಾದ ಶ್ರೀ ಪ್ರಭು ಬನ್ನಿಗೋಳಮಠ, ಶ್ರೀ ಪ್ರಸನ್ನ ಕುಮಾರ್ ಬಾಗಲಕೋಟ, ಶ್ರೀ ಮುತ್ತಣ್ಣ ಬೀಳಗಿ, ಸಿಡಿಜಿ ಸಜ್ಜನ ಅವರು ಹಾಡಿದರು. ಶ್ರೀ ಮಹಿಪತಿ ಕುಲಕರ್ಣಿ, ಶ್ರೀ ಪ್ರಕಾಶ್ ಬಂಡಿ, ಶ್ರೀ ವೀರಭದ್ರಯ್ಯ ಗೂಡಾದೂರ್ ಕಲ್ಮಠ, ಶ್ರೀ ಶರಣಪ್ಪ ಪತ್ತಾರ ಇವರೆಲ್ಲರ ಸಹಕಾರದಿಂದ ಧ್ಯಾನದೊಂದಿಗೆ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಸುಮಾರು 100 ಧ್ಯಾನಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡು ಧ್ಯಾನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯಲು ಕಾರಣಕರ್ತರಾದರು. ಕೊನೆಯಲ್ಲಿ ಪ್ರಸಾದ ಸೇವೆಯನ್ನು ಸ್ಪಂದನ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿಯವರು ವಹಿಸಿಕೊಂಡಿದ್ದರು. ರಾಮನಗರದಲ್ಲಿ ಜೂನ್ 23ರಂದು ಧ್ಯಾನ ಯೋಗ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಯಿತು. ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರ ಇವರ ನೇತೃತ್ವದಲ್ಲಿ ಬಲಜಿಗಳ ಸಮುದಾಯದ ಸಹಯೋಗದೊಂದಿಗೆ 110 ವರ್ಷಗಳ ಹಿಮಾಲಯ ಯೋಗಿ ಶ್ರೀ ಸದಾನಂದಗಿರಿ ಮಹಾರಾಜ್ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಧ್ಯಾನ ಯೋಗ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಜೂನ್ 23ರಂದು ಭಾನುವಾರ ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಆಯೋಜಿಸಲಾಗಿತ್ತು. ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಜೂನ್ 21ರಂದು ಆನಾಪಾನಸತಿ ಧ್ಯಾನ ಪ್ರಚಾರ ನಡೆಯಿತು. ಜೂನ್ 21ರಂದು ವಿಶ್ವ ಯೋಗ ದಿನದ ಅಂಗವಾಗಿ ಪಿರಮಿಡ್ ಮಾಸ್ಟರ್ಸ್ ವಿವಿಧ ಸಂಸ್ಥೆಗಳಿಗೆ, ಶಾಲೆಗಳಿಗೆ ತೆರಳಿ ಆನಾಪಾನಸತಿ ಧ್ಯಾನದ ಮಹತ್ವವನ್ನು ತಿಳಿಸಿದರು. ಈ ನಿಟ್ಟಿನಲ್ಲಿ ಬೆಂಗಳೂರಿನ ತಿಂಡ್ಲು ವಿದ್ಯಾರಣ್ಯಪುರದಲ್ಲಿ ಪಿರಮಿಡ್ ಮಾಸ್ಟರ್ ಸುರೇಂದ್ರ ಕುಮಾರ್ ಅವರು ಶಾಲೆಯ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿ ಧ್ಯಾನವನ್ನು ನಡೆಸಿಕೊಟ್ಟು ಧ್ಯಾನವನ್ನು ಪರಿಚಯಿಸಿದರು. ಇದರೊಂದಿಗೆ ವಿದ್ಯಾರ್ಥಿಗಳಿಗೆ ಧ್ಯಾನದ ಪ್ರಯೋಜನಗಳು ಮತ್ತು ಅಗತ್ಯದ ಬಗ್ಗೆ ಅರಿವು ಮೂಡಿಸಲಾಯಿತು. ಗೌರಿಬಿದನೂರಿನಲ್ಲಿ ಜೂನ್ 23ರಂದು ಪಿರಮಿಡ್ ಪುನರ್ನಿರ್ಮಾಣ ಕಾರ್ಯದ ಸಮಾವೇಶ ನಡೆಯಿತು. ಗೌರಿಬಿದನೂರಿನ ನಗರಕೆರೆಯ ಲಕ್ಷ್ಮೀ ಆದಿನಾರಾಯಣ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿನ ನಿರ್ಮಾಣ ಕಾರ್ಯವು ಸ್ಥಗಿತಗೊಂಡಿದ್ದು, ಪುನರ್ ನಿರ್ಮಾಣ ಕಾರ್ಯವನ್ನು ಮುಂದುವರೆಸುವ ಸಲುವಾಗಿ ಜೂನ್ 23ರಂದು ಗೌರಿಬಿದನೂರಿನ ಪಿರಮಿಡ್ ಮಾಸ್ಟರ್ಗಳು ನಗರಕೆರೆಯಲ್ಲಿ ಧ್ಯಾನ ಮತ್ತು ಸತ್ಸಂಗ ಹಮ್ಮಿಕೊಂಡಿದ್ದರು.
ಪಿರಮಿಡ್ ಮಾಸ್ಟರ್ಗಳ ವಿಚಾರ ವಿನಿಮಯದ ನಂತರ ನಿರ್ಮಾಣದ ಕಾರ್ಯ ಮುಂದುವರಿಯುತ್ತದೆ ಮತ್ತು ಇದಕ್ಕೆ ಎಲ್ಲರ ಸಹಕಾರ ಬೇಕು ಎಂದು ಮನವಿ ಮಾಡಿದ್ದಾರೆ. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.